ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ. ಹಾಳಾಗಿ ಎಲೆಕ್ಷನ್ ಬಂತು ಅಂದ್ರೆ ಸಾಕು, ಅತಿರಥ ಮಹಾರಥ ಕಲಾವಿದರು ಬಿಲ್ಲಿಂದ ಆಚೆಗೆ ಬಂದ್ಬಿಡ್ತಾರೆ. ಅವ್ರೊಳಗೂ ಇಂಥ ಕಲೆ ಇರುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ನೋ ಲೈಟ್ಸ್ ನೋ ಕ್ಯಾಮ್ರಾ, ಅದೇ ಫುಲ್ ಪರ್ಫಾರ್ಮೆನ್ಸ್. ಅಯ್ಯೋ ಶನಿ ಮಾಡಿದೆ, ಇಲ್ಲಿಗೆ ಬಂದು ಕೆಸರಲ್ಲಿ ಬಿದ್ದಿರೋ ಎಮ್ಮೆ ಹತ್ರ ಒದ್ದಾಡ್ತಾ ಇದೆಯಾ? ಆ ಅಡುಗೆ ಮನೆ ಶೆಲ್ಫ್ ಮೇಲೆ ಅಮೃತಾಂಜನ ಇಟ್ಟಿದ್ದೆ, ಅದನ್ನೇನೋ ಮಾಡಿದೆ? ನಾನು ಮಗನ್ ಈ ಅಮೃತಾಂಜನ, ವಿಕ್ಸು, ಜಂಡು ಬಾಂಬು ಇವನ್ನೆಲ್ಲ ಇಂಡಿಯಾದಿಂದ ಮೊದಲು ಬ್ಯಾನ್ ಮಾಡಬೇಕು. ಅಯ್ಯೋ ಪಾಪಿಷ್ಟ, ನಾನಿಲ್ಲಿ ತಲೆನೋವು ಅಂತ ಸಾಯ್ತಾ ಇದ್ರೆ ಅಂತ ಒಳ್ಳೆ ಮದ್ದುಗಳನ್ನ ಬ್ಯಾನ್ ಮಾಡಬೇಕು ಅಂತಿದ್ದಿಲ್ಲ ಮಾಡಿದೆ. ಏನಾಗಿದ್ಯೋ ನಿಂಗೆ? ಈ ಗುಡ್ಗುಳೆ ನಮ್ಮಂತೋರು ನಿಮ್ಮಂತೋರು ಅದನ್ನ ನೋವಾಗಿಸ್ಕೊಳಕ್ ಬಳಸ್ತೀವಿ, ಅದೇ ಕೆಲವರು ಅದನ್ನ ಟವಲಿಗೆ ಸುರ್ಕೊಂಡು ಅದರಲ್ಲೇ ಕಣ್ಣು ಓಡಿಸ್ಕೊಂಡು ಅಳೋ ಥರ ಡ್ರಾಮಾ ಮಾಡ್ತಾರೆ ಗೊತ್ತಾ? ಇನ್ನು ಕೆಲವು ಡಬ್ಬಗಳ ಮೇಲೆ ಸೂಪರ್ ವ್ಯಾಲ್ಯೂ ಫ್ಯಾಮಿಲಿ ಪ್ಯಾಕ್ ಅಂತ ಬಂದಿರುತ್ತೆ ಗೊತ್ತಲ್ವಾ? ಫ್ಯಾಮಿಲಿಯವರೆಲ್ಲ ಅದನ್ನ ಹಚ್ಕೊಂಡು ಹತ್ತಿದ್ದು. ನೀನಿದನ್ನ ಯಾರಿಗೆ ಹೇಳ್ತಿದ್ಯಾ ಅಂತ ಗೊತ್ತಾಯ್ತು. ನನ್ನ ಹಾಸನದಲ್ಲಿ ನಡೆದಿದ್ದು ತಾನೇ ಇದು? ಅಲ್ಲಿ ಹತ್ತಿದ್ದು ದೇವೇಗೌಡ ಫ್ಯಾಮಿಲಿ ತಾನೇ? ಆಹಾ, ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಇಲ್ಲ ಕಣ, ಮೊನ್ನೆ ಪಾಪ ಸುಮಲತ್ ಹೊರತ್ತಿದ್ದಕ್ಕೆ ರೇವಣ್ಣ ಆ ಅಮ್ಮ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿರೋದು, ಈಗಲೂ ಅದನ್ನೇ ಮಾಡ್ತಾವ್ರೆ ಅಂದ್ರು. ಈಗ ನೋಡಿದ್ರೆ ರೇವಣ್ಣನು ಸೇರ್ಕೊಂಡು ಫುಲ್ಲು ಫ್ಯಾಮಿಲಿ ಪರ್ಫಾರ್ಮೆನ್ಸು. ಈಗ ಇದಕ್ಕೆ ನಾವೇನನ್ಬೇಕು? ರೀ ವೆಂಕಟ್, ಅಲ್ಲೆಲ್ಲೋ ಸಿದ್ದರಾಮಯ್ಯ ಅವರು ಜಂಡು ಬಾಂಬ್ ಅಂತಕ್ಕಂಥದ್ದನ್ನ ಇಟ್ಟಿದ್ರಂತೆ, ನೀವೇನಾದ್ರೂ ನೋಡಿದ್ರ? ಅದೇ ವಿಷಯ ಈಗ ಇಷ್ಟೊತ್ತು ನಾನು ಗುರುಗಳು ಮಾತಾಡ್ತಿದ್ವಿ. ನಮ್ಗದ್ರ ಅವಶ್ಯಕತೆ ಇಲ್ಲ. ನೆನ್ನೆ ನೀವು ವಾಸನಕ್ಕೆ ಹೋಗಿದ್ದಲ್ವಾ, ಮರ್ತ್ಬಿಟ್ಟು ಏನಾದ್ರು ಜೇಬ್ನಲ್ಲಿ ಹಾಕೊಂಡು ಹೋಗಿದ್ದ ನೋಡಿ ಒಂದ್ಸಲ. ಏನು ಬ್ರದರ್, ನಿಮಗೆ ನನ್ನ ಮೇಲೇ ಅನುಮಾನನ? ಈ ಸಲ ಅಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ ಬಿಡಿ. ನಮ್ಮದು ತುಂಬ ಎಮೋಷ್ನಲ್ ಫ್ಯಾಮಿಲಿ. ಗೌಡ್ರು ಇನ್ಮೇಲೆ ಅಲ್ಲಿ ಸ್ಪರ್ಧಿಸಲ್ಲ ಅಂದಿದ್ದಕ್ಕೆ ನ್ಯಾಚುರಲ್ ಆಗಿನೇ ಎಲ್ರಿಗೂ ಕಣ್ಣೀರು ಬಂತು. ಓಹೋ, ನಾವು ನೋಡಿದ್ವಿ ಬಿಡಿ. ಬೇಸಿಗೆ ಕಾಲದಲ್ಲಿ ಮಳೆ ಬಂದಂಗೆ ಇತ್ತು ಅಲ್ಲಿನ ವಾತಾವರಣ. ಏನು ಬ್ರದರ್, ಎಲ್ಲರ ಥರನೂ ನೀವು ಲೇವಡಿ ಮಾಡ್ತಾ ಇದ್ದೀರಾ. ಭಾವನೆಗಳಿಗೆ ಬೆಲೆನೇ ಇಲ್ವಾ ಹಾಗಾದರೆ? ಹಂಗಾದ್ರೆ ಬೇರೆಯವ್ರ ಭಾವನೆಗಳಿಗೆ ಬೆಲೆನೇ ಇಲ್ವಾ? ನೀವು ಅದು ಯಾವುದೋ ಹೆಂಗ್ ಸತ್ತಿದ್ಕೆ ಇಷ್ಟು ದಿನ ಎಲ್ಲಿ ಮಲಗಿದ್ದೆ ಅನ್ರಿ? ರೇವಣ್ಣ ಅವರು ಸುಮಲತ್ ಅವ್ರ ಹತ್ತಿದ್ಕೆ ಡ್ರಾಮಾ ಅಂದರು, ಯಡಿಯೂರಪ್ಪ ಹತ್ತಿದ್ಕೆ ಅಳ್ಳೋ ಮಳ್ಳು ಅಂದ್ರಿ. ಈಗ ಹೇಳಿ, ನೀವು ಸಕುಟುಂಬ ಸಮೇತರಾಗಿ ಏಕಕಾಲದಲ್ಲಿ ಹತ್ತಿದ್ದಕ್ಕೆ ಏನನ್ಬೇಕು ನಿಮ್ಮನ್ನ ಅಂತ? ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮ್ಯಾಲೆ.